ಹಾಯ್ ಹಲೋ ಗೈಸ್, ಎಲ್ಲರೂ ಕೂಡ ಜೈ ಹಿಂದ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಅಂದರೆ ವಾಯುಪಡೆಯಲ್ಲಿ ಅಂತ ಹೇಳಿಸಿಂದ ನಿಮ್ಗೆ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿಸಿಂದ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 3-4 ಡೇಸ್ ಆಯ್ತು ನೋಟಿಫಿಕೇಶನ್ ಅನ್ನು ಮಾಡಿಬಿಟ್ಟು. ಇದ್ರ ಬಗ್ಗೆ ಮಾಹಿತಿ ಕೂಡ ನಿಮ್ಗೆ ಎಲ್ಲಿ ಸಿಕ್ಕಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಬಗ್ಗೆನೂ ಮಾಹಿತಿ ನೀವು ಯಾರು ಕೂಡ ಕೇಳಿನೂ ಇಲ್ಲ. ಓಕೆ, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕಾಲ್ ಫಾರ್ ಮಾಡಿದಾರ. ಸೊ ಈ ರ್ಯಾಲಿ ಯಾವ ತರ ನಡೀತದ ಅಂತ ಹೇಳಿ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೇಳಿದ್ರೆ ನಿಮ್ಗೂ ಕೂಡ ಒಂಥರ ಏನೋ ಓಕೆ ಈ ತರ ನಡೀತದ ಇದು ರ್ಯಾಲಿ, ಸೊ ಈ ತರ ಪ್ರೊಸೆಸಿಂಗ್ ಇರ್ತದ ಅಂತ ಹೇಳಿ ನಿಮ್ಗೂ ಒಂಥರ ಏನೋ ಖುಷಿ ವಿಚಾರ ಅಂತ ಅನ್ಸುತ್ತ. ಓಕೆ, ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಏರ್ಫೋರ್ಸ್ ನಲ್ಲಿ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥದ್ದು ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಅಂದ್ರೆ ಈಗ ಕಾಲ್ ಫಾರ್ಮ್ 2 ವರ್ಷ ಬ್ಯಾಕ್ ಇದನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು, ಮತ್ತೆ ಈ ಸರಿ ಕಾಲ್ ಫಾರ್ಮ್ ಮಾಡಿದಾರ. ಇದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಅಟೆಂಡ್ ಅನ್ನ ಆಗ್ಬೋದು. ರ್ಯಾಲಿಯನ್ನ ಯಾವ ತರ ಅಟೆಂಡ್ ಆಗೋದಿರುತ್ತಪ್ಪ ಅಂದ್ರೆ ಇದು ಡೈರೆಕ್ಟ್ ಆಗಿ ಹೋಗಿ ರ್ಯಾಲಿ ಅಟೆಂಡ್ ಆಗ್ಬೇಕಾಗುತ್ತೆ. ಇದರಲ್ಲಿ ಯಾವುದೇ ತರನಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗ್ಬಿಟ್ಟು ಹೋಗಿ ನೀವು ರ್ಯಾಲಿಗೆ ಅಟೆಂಡ್ ಅನ್ನ ಮಾಡಬಹುದು. ಓಕೆ, ಇಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಅಂತಂದ್ರೆ ಯಾವ ಏಜ್ ನಿಂತ ಯಾವ ಏಜಿನವರು ಇದನ್ನ ಅರ್ಜಿಗೆ ಡೈರೆಕ್ಟ್ ಆಗಿ ಹೋಗಿ ಅಟೆಂಡ್ ಆಗ್ಬೋದಪ್ಪ ಅಂದ್ರೆ 12ನೇ ತರಗತಿ ಮುಗಿದಿರ್ಬೇಕು. 12ನೇ ತರಗತಿ ಅದು ಯಾವ್ದಪ್ಪ ಅಂತಂದ್ರೆ PUC ಸೈನ್ಸ್ ಅನ್ನ ಹೊಂದಿರಬೇಕು. PUC ಸೈನ್ಸ್ ಅನ್ನ ಯಾರಾದ್ರೂ ನೀವು ಪಾಸ್ ಆಗಿದ್ರಿಪ್ಪ ಅಂತಂದ್ರೆ ಅದು ಅನ್ಮ್ಯಾರಿಡ್, ಮದುವೆ ಆಗ್ಲ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ 3 ಜುಲೈ 2004 ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. 3 ಜುಲೈ 2004 ಹಿಡಿದು ನೆಕ್ಸ್ಟ್ 3 ಜುಲೈ 2008 ಈ ಬೀಚ್ ಒಳಗಡೆ ಅಂದ್ರೆ ಇಷ್ಟರ ಒಳಗಡೆ ನೀವ್ ಯಾರಾದ್ರೂ ಜನಿಸಿದ್ರಿಯಪ್ಪ ಅಂತಂದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಅದು ಯಾವ್ಯಾವ ಸಬ್ಜೆಕ್ಟ್ ಅಪ್ಪ ಅಂತಾರೆ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲಿಷ್ ಇವು ಸಬ್ಜೆಕ್ಟ್ ಅನ್ನ ಹೊಂದಿದವರು ಮಾತ್ರ ಇದಕ್ಕೆ ಸೈನ್ಸ್ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಅದು 50% ಮಾರ್ಕ್ಸ್ ಅನ್ನ ಹೊಂದಿರಬೇಕು. ಟೋಟಲ್ ಅಗ್ರಿಗೇಟ್ 50 ಆಗಿರ್ಬೇಕು. ಇಂಗ್ಲಿಷ್ ನಲ್ಲಿ ಕಂಪಲ್ಸರಿ ಆಗಿ 50 ಮಾರ್ಕ್ಸ್ ಅನ್ನ ತಗೊಂಡಿರ್ಲೇಬೇಕು. 100ಕ್ಕೆ 50 ಮಾರ್ಕ್ಸ್ ಅನ್ನ ನೀವು ಇಂಗ್ಲಿಷ್ ನಲ್ಲಿ ಪಡೆದುಕೊಂಡ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ಲೊಮಾ ಮತ್ತು ಡಿಪ್ಲೊಮಾ ಇನ್ BSc ಫಾರ್ಮಸಿ ಅಂತ ಏನಾದ್ರು ನೀವು ಮುಗಿಸಿದ್ರೆ ಸೊ ನೀವು ಕೂಡ ಇದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಅಟೆಂಡ್ ಆಗ್ಬೋದು. ನಿಮ್ಮ ಏಜ್ ಬಂದ್ಬಿಟ್ಟು 3 ಜುಲೈ 2001 ಹಿಡಿದು 3 ಜುಲೈ 2001 ಹಿಡಿದು 3 ಜುಲೈ 2006 ನೀವು ಏನಾದ್ರು ಒಳಗಡೆ ಜನಿಸಿದ್ರಿಪ್ಪ ಅಂತಂದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಡೈರೆಕ್ಟ್ ಆಗಿ ಹೋಗಿ ಅಟೆಂಡ್ ಅನ್ನ ಆಗ್ಬೋದು. ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗ್ತಾವ ಅಂತ ಹೇಳಿ ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಇದು ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಇರೋದಿಲ್ಲ. ಡೈರೆಕ್ಟ್ ಆಗಿ ರ್ಯಾಲಿ ಅಟೆಂಡ್ ಅನ್ನ ಆಗೋದಿರುತ್ತೆ. ರ್ಯಾಲಿಯನ್ನ ಯಾವ ತರ ಅಟೆಂಡ್ ಆಗ್ಬೇಕು ಓಕೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದು ಓಪನ್ ರ್ಯಾಲಿನೇ ಅಂತ ಅನ್ಕೊಳ್ಬಹುದು. ಓಪನ್ ರ್ಯಾಲಿನೇ ಇರ್ತದೆ. ಇದು ಯಾವ ಪ್ಲೇಸ್ ನಲ್ಲಿ ಇರ್ತದೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಏನಾದ್ರೂ ಯೂಸ್ ಆಗ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸಿಗೆ ಆದ್ರೂ ಯೂಸ್ ಆಗುತ್ತೆ. ಈ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಓಕೆ, ಈ ರ್ಯಾಲಿಯನ್ನ ಯಾವ ತರ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್, ಕಾಸ್ಟ್ ಇನ್ಕಮ್ ಮತ್ತೆ ಒಂದು ಏನಿಲ್ಲ ಅಂದ್ರೆ 20 ಫೋಟೋಸ್ ಗಳನ್ನ ತಗೊಂಡ್ಬಿಟ್ಟು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅನ್ನ ಬರ್ಸ್ಕೊಂಡ್ಬಿಟ್ಟು ಸೊ ಈ ರ್ಯಾಲಿಗೆ ನೀವು ಹೋಗ್ಬೇಕಾಗತ್ತ. ಈ ರ್ಯಾಲಿ ಯಾವ ತರ ಇರ್ತಪ್ಪ ಅಂತಂದ್ರೆ ಮೊದಲಿಗೆ ಫಿಸಿಕಲ್ ಇರ್ತದೆ. ಮೊದಲಿಗೆ ಏನಿರ್ತಪ್ಪ ಅಂತಂದ್ರೆ ನಿಮ್ದು ಫಿಸಿಕಲ್ ಇರ್ತದೆ. ಫಿಸಿಕಲ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಸೊ ನಿಮ್ಮ ರಿಟರ್ನ್ ಎಕ್ಸಾಮ್ ಇರ್ತದೆ. ರಿಟರ್ನ್ ಎಕ್ಸಾಮ್ ಅನ್ನ ಇರ್ತದೆ. ರಿಟರ್ನ್ ಎಕ್ಸಾಮ್ ಆದ್ಮೇಲೆ ಎಡಾಬಿಲಿಟಿ ಟೆಸ್ಟ್ ಅಂತ ಇರ್ತದೆ. ಎಡಾಬಿಲಿಟಿ ಟೆಸ್ಟ್ ಆದ್ಮೇಲೆ ಮೆಡಿಕಲ್ ಅಪಾಯಿಂಟ್ಮೆಂಟ್. ಮೆಡಿಕಲ್ ಕೂಡ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರ. ಏನಿಲ್ಲದ್ರು 8-10 ದಿನ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರ. ಸೊ ನನಗೆ ಗೊತ್ತಿರ್ತಕ್ಕಂಥವ್ರು ಮೆಡಿಕಲ್ ಅಸಿಸ್ಟೆಂಟ್ ನಲ್ಲಿ ಜಾಬ್ ಅನ್ನ ಮಾಡ್ತಾ ಇದಾರೆ. ಓಕೆ, ಅವ್ರ ಬಗ್ಗೆನೂ ಕೂಡ ನಾನು ಜಾಸ್ತಿ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ನಿಮ್ಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ಪ್ರೆಸೆಂಟ್ ಅವರು ಏನಿಲ್ಲ ಅಂದ್ರೆ 1 ಇಯರ್ ಮೇಲೆ ಒಂದು 5 ಮಂತ್ ಆಯ್ತು ಅವರು ಸರ್ವಿಸ್ ಮಾಡ್ತಾ ಇದಾರೆ. ಚೆನ್ನಾಗಿ ಅವ್ರದ್ದು ಇನ್ಫಾರ್ಮೇಶನ್ ತಗೊಂಡೆ. ಸೊ ಬೆಸ್ಟ್ ಜಾಬ್ ಇದು, ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಹೆವಿ ಅಂದ್ರೆ ಇಲ್ಲಿ ಒಂದು ಆಫೀಸರ್ ಲೆವೆಲ್ಗೆ ನಿಮ್ದು ಜಾಬ್ ಇರ್ತದೆ. ಇದು ಯಾರಾದ್ರೂ ನೀವು ಸೈನ್ಸ್ ಹೋಲ್ಡರ್ ಇದ್ರಪ್ಪ ಅಂತಾರೆ ಈ ಅರ್ಜಿಯನ್ನ ಈ ರಿಕ್ರೂಟ್ಮೆಂಟ್ ಅನ್ನ ಡೈರೆಕ್ಟ್ ಆಗಿ ಹೋಗಿ ಅಟೆಂಡ್ ಅನ್ನ ಆಗ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಅನ್ನ ಓಡಬೇಕಾಗತ್ತ. 7 ನಿಮಿಷ ಟೈಮಿಂಗ್ ಇರ್ತದ. ಎಷ್ಟಪ್ಪ ಅಂತಂದ್ರೆ 7 ನಿಮಿಷ ಟೈಮಿಂಗ್ ಇರ್ತೈತಿ. 10 ಪುಷಪ್ ಹೊಡೆದಿರ್ತೈತಿ, 10 ಸಿಟಪ್ಸ್ ಹೊಡೆದಿರ್ತೈತಿ, 20 ಸ್ಕ್ವಾಟ್ಸ್ ಅನ್ನು ಹೊಡೆದಿರ್ತೈತಿ. ಇದಕ್ಕೆ ಯಾವುದೇ ತರನಾದಂತ ಮಾರ್ಕ್ಸ್ ಇರೋದಿಲ್ಲ, ಓನ್ಲಿ ಎಲಿಜಿಬಿಲಿಟಿ ಅಷ್ಟೇ ಮಾತ್ರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಯಾವ ಕರ್ನಾಟಕದವರಿಗೆ ಯಾವ ಟೈಮಿಗೆ ಹೋಗಿ ಅಟೆಂಡ್ ಆಗ್ಬೇಕು, ಯಾವ ಡೇಟ್ ನಲ್ಲಿ ಹೋಗಿ ಅಟೆಂಡ್ ಅನ್ನ ಆಲ್ ಸ್ಟೇಟ್ ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ತಮಿಳುನಾಡು ಅಂಡ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ಗಳೇನಿದಾವಲ್ಲ ಯಾವ ಡೇಟಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಮೆಡಿಕಲ್ ಅಸಿಸ್ಟೆಂಟ್ 10+2 ಏನಾದ್ರು ನೀವು ಹೋಗಿ ಅಟೆಂಡ್ ಆಗ್ತೀನಿ ಅಂತಂದ್ರೆ
29 ಜನವರಿ 2025ನೇ ತಾರೀಕಿಗೆ ಎಷ್ಟಪ್ಪ ಅಂತಂದ್ರೆ ಕರೆಕ್ಟ್ಗೆ ಡೇಟ್ ಅನ್ನ ತಿಳ್ಕೊಡ್ರಿ. 29 ಜನವರಿ 2025ನೇ ತಾರೀಕಿಗೆ 2025 ಮುಂದಿನ ವರ್ಷ 29ನೇ ತಾರೀಕಿಗೆ ನೀವು ರಿಪೋರ್ಟಿಂಗ್ ಅನ್ನ ಮಾರ್ನಿಂಗ್ ಕೊಡ್ಬೇಕಾಗಿತ್ತ. ಮಾರ್ನಿಂಗ್ 4 ಗಂಟೆಗೆ ನೀವು ರಿಪೋರ್ಟಿಂಗ್ ಅನ್ನ ಅಲ್ಲಿ ಕೊಟ್ರಿಪ್ಪ ಅಂದ್ರೆ ಮೊದಲಿಗೆ ನಿಮ್ಮ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಫಿಸಿಕಲ್ ನೋಡ್ಕೊಡ್ರಿ. ಫಿಸಿಕಲ್ ನಿಮ್ದು ರನ್ನಿಂಗ್ ಅಂಕಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕ್ಲಿಯರ್ ಅನ್ನ ಮಾಡ್ಕೋದ್ರೆ ಎಕ್ಸಾಮ್ ಬಗ್ಗೆ ಯಾರೆಲ್ಲ ಫಿಸಿಕಲ್ ಆದ್ಮೇಲೆ ಎಕ್ಸಾಮಿಗೆ ಟೈಮಿಂಗ್ ಕೊಡ್ತಾರಂತ ಅನ್ಕೊಳ್ಬೇಡ್ರಿ. ನಿಮ್ಮ ಫಿಸಿಕಲ್ ಆದ ತಕ್ಷಣನೇ ರಿಟರ್ನ್ ಎಕ್ಸಾಮ್ ಅನ್ನ ಇಡ್ತಾರೆ. ರಿಟರ್ನ್ ಎಕ್ಸಾಮ್ ಯಾವ ತರ ಇರ್ತಪ್ಪ ಅಂತಂದ್ರೆ ಸೊ OMR ಬೇಸ್ಡ್ ಅಂದ್ರೆ ನಿಮ್ಗೆ OMR ಬೇಸ್ಡ್ ಇರ್ತೈತಿ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಇರ್ತೈತಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ನಿಮ್ಗೆ ಅಲ್ಲಿ ಕೊಟ್ಟಿರ್ತಾರ. ಅದೇ ಎಕ್ಸಾಮ್ ಅನ್ನ ಕೊಟ್ಟಿದ್ದನ್ನ ನೀವು ಫಿಸಿಕಲಿ ಪಾಸ್ ಆದ್ಮೇಲೆ ಎಕ್ಸಾಮ್ ಇರ್ತಾರೆ. ಎಕ್ಸಾಮ್ ಅನ್ನ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ 1 ಅವರ್ ಟೈಮಿಂಗ್ ಕೊಡ್ತಾರೆ. ಹೊರಗಡೆ ಟಿಫಿನ್ ಮಾಡೋಕೆ ಟೈಮಿಂಗ್ ಅನ್ನ ಕೊಡ್ತಾರೆ. ಅಲ್ಲಿ ಒಳಗಡೆ ನಿಮ್ಗೆ ಟಿಫಿನ್ ಮಾಡೋಕೆ ಅವಕಾಶ ಇರ್ತೈತಿ. ಟಿಫಿನ್ ಮಾಡಿ ಬರ್ಕೊಡ್ದೇನೆ ನಿಮ್ದು ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಆದ್ಮೇಲೆ ಎಕ್ಸಾಮ್ ನಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರಲ್ಲ ನಿಮ್ಗೆ ಎಡಾಬಿಲಿಟಿ ಟೆಸ್ಟ್ ಅಂತ ಇರ್ತದೆ. ಅದು ಯಾವ ತರ ಇರ್ತಪ್ಪ ಅಂದ್ರೆ 30 ಟಾಸ್ಕ್ ಕ್ವಶನ್ಸ್ ಇರ್ತಾವೆ. ಟಾಸ್ಕ್ ಕ್ವಶನ್ಸ್ ಅಲ್ಲಿ ಜಾಸ್ತಿ ಪಾಸಿಟಿವ್ ಥಿಂಕಿಂಗ್ ಮಾಡುವಂತ ಈ ತರ ಟೈಮಿಂಗ್ ಕೂಡ ಕಡಿಮೆ ಇರ್ತೈತಿ. ಆ ಟೈಮಿಂಗ್ ನಲ್ಲಿ ನೀವು ಆ 30 ಕ್ವಶನ್ಸ್ ಗೆ ಯಾವ ತರ ಟಿಕ್ ಮಾಡ್ತೀರಿ, ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ, ಎಷ್ಟು ಪೇಷನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಅದನ್ನ ಎಕ್ಸಾಮ್ ಇಟ್ಟಿರ್ತಾರೆ. ನೆಕ್ಸ್ಟ್ ನಿಮ್ಗೆ ಇಂಟರ್ವ್ಯೂ ಅಂತ ಇರುತ್ತೆ. ಇಂಟರ್ವ್ಯೂ ನಲ್ಲಿ ನೀವು ಹಿಂದಿ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಯಾರಾದ್ರೂ ಅನ್ಕೊಳ್ಬೇಡ್ರಿ. ನಿಮ್ಮ ಪೇಷನ್ಸ್ ಅನ್ನ ಚೆಕ್ ಮಾಡುವಂತ ಇಂಟರ್ವ್ಯೂ ಅನ್ನ ಚೆಕ್ ಮಾಡ್ತಾರೆ. ಆಫೀಸರ್ಸ್ ಇರ್ತಾರ. ಡೈರೆಕ್ಟ್ ಆಗಿ ನಿನ್ನ ಹತ್ರ ಯಾವ ತರ ಡೇರಿಂಗ್ ಇದೆ, ಸೊ ನೀ ಯಾವ ತರ ಸ್ಪೀಡ್ ಮಾತಾಡ್ತೀಯಾ, ಸೊ ಯಾವ ತರ ನಿನ್ನ ಹತ್ರ ಭಯ ಇದೆಯಾ, ಅದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರ. ಸೊ ನಾನು ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ ಅಂತ ಯಾರು ಕೂಡ ಅನ್ಕೊಳ್ಬೇಡ್ರಿ. ನಿಮ್ಮ ಪರ್ಸನಲ್ ನೀವು ಹೇಳ್ಕೊಳ್ಳೋಷ್ಟು ಇಂಗ್ಲಿಷ್ ಅನ್ನ ಮಾತಾಡ್ಲೇಬೇಕಾಗತ್ತ. ಓಕೆ, ಈ ರ್ಯಾಲಿ ಎಲ್ಲಿ ಕಂಡಕ್ಟ್ ಮಾಡ್ತಾರ? ಓಕೆ, ಈ ರ್ಯಾಲಿಗೆ ಎಲ್ಲಿ ಹೋಗಿ ಅಟೆಂಡ್ ಅನ್ನ ಆಗ್ಬೇಕು ನೋಡ್ಕೊಡ್ರಿ. ಮಹಾರಾಜ 9S ಕಾಲೇಜ್ ಗ್ರೌಂಡ್, PT ಉಷಾ ರೋಡ್, ಎರ್ನಾಕುಲಂ ಅಂತ ಹೇಳಿ ಕೊಚ್ಚಿ ಕೇರಳದಲ್ಲಿ ಎರ್ನಾಕುಲಂ ಅಂತ ಏನಿದೆಯಲ್ಲ ಅಲ್ಲಿ ಈ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತಾರ. ಎಲ್ಲಿಪ್ಪ ಅಂತಾರೆ ಎರ್ನಾಕುಲಂ ಅಂತ ಕೇಸಿಂದ ನರ್ಸಿಂಗ್ ಅಸಿಸ್ಟೆಂಟ್ ಏನ್ ಕೂಡ ಕಂಡಕ್ಟ್ ಅನ್ನ ಮಾಡಿದಾರಲ್ಲ ಅಲ್ಲೇ ಕೂಡ ಈ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತಾರ. ಆ ಡೇಟಿಗೆ ಹೋಗಿ ನೀವು ಈ ರ್ಯಾಲಿಗೆ ಅಟೆಂಡ್ ಅನ್ನ ಆಗ್ಬೇಕು. ಬೇಕಾದ್ರೆ ಇನ್ನೊಂದ್ಸರಿ ಅಡ್ರೆಸ್ ಅನ್ನ ಕೊಡ್ತೀನಿ ನೋಡ್ಕೊಡ್ರಿ. ಮಹಾರಾಜ ಕಾಲೇಜ್ ಗ್ರೌಂಡ್, PT ಉಷಾ ರೋಡ್, ಎರ್ನಾಕುಲಂ, ಕೊಚ್ಚಿ, ಕೇರಳ 682011 ಅಂತ ಹೇಳಿ ಪಿನ್ ಕೋಡ್. ಸೊ ಈ ಲೊಕೇಶನ್ ಹಾಕಿಬಿಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆ ಪ್ಲೇಸ್ಗೆ ಹೋಗಿ ರೀಚ್ ಆಗ್ತೀರಾ. ಓಕೆ, ಒನ್ ಡೇ ನೀವು ಅಡ್ವಾನ್ಸ್ ಹೋಗ್ಬೇಕಾಗುತ್ತೆ. ಪ್ರತಿಯೊಬ್ರು ಕೂಡ ಸೈನ್ಸ್ ಹೋಲ್ಡರ್ ಯಾರಾದ್ರೂ ಇದ್ರಿಪ್ಪ ಅಂತಂದ್ರೆ ಇದು ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಕೇಳ್ತಾ ಇದ್ರಿ. ಮಹಿಳೆಯರಿಗೆ ಅಪ್ಲಿಕೇಶನ್ ಇದು ಅಪ್ಲೈ ನಾವು ಹೋಗ್ಬೋದಾ? ಮಹಿಳೆಯರು ಕೂಡ ಇಲ್ಲ, ಯಾರು ಕೂಡ ಹೋಗಕ್ಕಾಗಲ್ಲ. ಓನ್ಲಿ ಪುರುಷರಿಗೆ ಮಾತಾಡ್ತತಿ. ಇಷ್ಟು ಏಜ್ ಇದ್ದವ್ರು ಹೋಗ್ಬೇಕಾಗುತ್ತೆ. ಹೈಟ್ ಬಂದ್ಬಿಟ್ಟು ನಾರ್ಮಲ್ ಇರ್ತೈತಿ. ಹೈಟ್ ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀರಿ. ಹೈಟ್ ಬಗ್ಗೆ ಯಾರು ಕೂಡ ಇದನ್ನ ಚೆಕಿಂಗೇ ಮಾಡೋದಿಲ್ಲ. ತಲೆ ಕೆಡಿಸ್ಕೊಬೇಡ್ರಿ. ಹೈಟ್ ಬಗ್ಗೆ ಪ್ರತಿಯೊಬ್ರು ಕೂಡ ಹೋಗಿ ಅಟೆಂಡ್ ಅನ್ನ ಮಾಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಇನ್ಫಾರ್ಮೇಶನ್ ನಾನು ಕೂಡ ಸಾಕಷ್ಟು ಜನ ಚೆಕ್ ಮಾಡಿದೆ. ಸೊ ಎಲ್ಲಿ ಕೂಡ ನಿಮ್ಗೆ ಈ ತರ ಅಪ್ಡೇಟ್ಗಳು ಸಿಕ್ಕಿರಲಿಲ್ಲ. ಸೊ ಕನ್ನಡದಲ್ಲೇ ಎಲ್ಲಿ ನಿಮಗೆ ಮಾಹಿತಿ ಇನ್ನೂ ಕಾದ್ರೂ ಸಿಕ್ಕಿಲ್ಲ ಅಂತ ಅನ್ಕೊಳ್ತಾ ಇದೀನಿ. ಸೊ ಯಾವುದೇ ಇರಲಿ, ನೀವು ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಯಾವುದೇ ಒಂದು ನೀವು ಎಜುಕೇಶನ್ ಅನ್ನ ಮುಗಿಸಿದಿರಿಯಪ್ಪ ಅಂತಂದ್ರೆ ಸೊ ನಿಮ್ಗೆ ಯೂಸ್ ಆಗ್ತಿತ್ತು. ಆ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರಿ. ಯಾಕಂದ್ರೆ ಒಂದಿಷ್ಟು ಜನ ಟ್ರೈ ಮಾಡ್ತಿರ್ತಾರ, ಒಂದಿಷ್ಟು ಜನ ಟ್ರೈ ಮಾಡ್ತಿರಲ್ಲ. ಬರೀ SSC GD, ಆರ್ಮಿ, ನೇವಿ, ಏರ್ಫೋರ್ಸ್ ಬರೀ ಇಂಥವನ್ನ ಹೇಳ್ಕೊತ ಹೋದ್ರೆ ಇವೆಲ್ಲ ಜಾಬ್ ಯಾರು ಟ್ರೈ ಮಾಡೋದು? ಆದ ಕಾರಣಕ್ಕೋಸ್ಕರ ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ಇದು ಒಂದೇ ಅಲ್ಲ, ನೀವು ಆಫೀಸರ್ ಲೆವೆಲ್ಗೆ ಟ್ರೈ ಮಾಡ್ತಾ ಇದೀನಿ ಅಂತಂದ್ರೆ ಅದ್ರ ಬಗ್ಗೆ ಏನೋ ಕೂಡ ಇನ್ಫಾರ್ಮೇಶನ್ ಬಂದ್ರೆ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಈ ನೋಟಿಫಿಕೇಶನ್ ಏನಾದ್ರೂ ನೀವು ಸ್ಟಡಿ ಮಾಡಬೇಕು, ನಾವು ಒಂದ್ಸರಿ ಆ ನೋಟಿಫಿಕೇಶನ್ ಅನ್ನ ನೋಡ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಇದ್ರೆ ಸೊ ಈ PDF ಅನ್ನ ಅಲ್ಲಿ ನಿಮ್ಗೂ ಶೇರ್ ಅನ್ನ ಮಾಡಿರ್ತೀನಿ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಫಸ್ಟ್ ಟೈಮ್ ಏನಾದ್ರೂ ನೀವು ನೋಡ್ತಾ ಇದ್ದೀರಿಪ್ಪ ಅಂದ್ರೆ ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ಕೊಡ್ರಿ. ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಟೋಟಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತಾವೆ. ಇಂಗ್ಲಿಷ್ 20 ಕ್ವಶನ್ಸ್ಗಳು ಇರ್ತಾವೆ. ಇನ್ನು ಉಳಿದಿರ್ತಕ್ಕಂಥ ರೀಸನಿಂಗ್, ಜನರಲ್ ಅವೇರ್ನೆಸ್ ಕೂಡಿಬಿಟ್ಟು 30 ಕ್ವಶನ್ಸ್ಗಳು ಇರ್ತಾವೆ. 45 ನಿಮಿಷ ಟೈಮಿಂಗ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಕೂಡ ಇರ್ತೈತಿ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಹೋಗಿ ಅಟೆಂಡ್ ಮಾಡ್ರಿ. ಸೊ ಇಷ್ಟು ನಾನು PUC ಅಲ್ಲಿ ಪರ್ಸೆಂಟೇಜ್ ಅನ್ನ ಮಾಡಿದೀನಿ. ಸೊ ನಾನು ಹೋಗಿ ಅಟೆಂಡ್ ಆಗ್ತೀನಿ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನೀವು ಯಾರೆಲ್ಲ ಅಟೆಂಡ್ ಆಗ್ತಿರಲ್ಲ ನನಗೆ ಎಸ್ ಅಂತ ಕಮೆಂಟ್ ಅನ್ನ ಮಾಡ್ರಿ. ಸೊ ನಾನು ಇನ್ನಷ್ಟು ನಿಮಗೆ ಹೆವಿಯೆಸ್ಟ್ ಆಗಿರ್ತಕ್ಕಂಥ ಮೆಟೀರಿಯಲ್ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗಾಗಲೇ ಇಂಥವೆಲ್ಲ ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಆಗಿರಲಿ, ಯಾವ್ದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ
ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.